ಹಾಯ್ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಇವತ್ತು ನಾನು ಪುರಾತನ ದೇವಸ್ಥಾನನ ತೋರಿಸ್ತಾ ಇದ್ದೀನಿ. ಹಾಗೆಯೇ ಇದು ಎಲ್ಲಿದೆ ಅದನ್ನು ಕೂಡ ಹೇಳ್ತೀನಿ. ಈ ದೇವಸ್ಥಾನದ ಬಗ್ಗೆ ನನಗೆ ಎಷ್ಟು ಗೊತ್ತೋ ಅಷ್ಟನ್ನು ಮಾತ್ರ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಹೆಚ್ಚಿನ ಮಾಹಿತಿ ನಿಮಗೇನಾದರೂ ಗೊತ್ತಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ. ನನಗೂ ಕೂಡ ಯೂಸ್ ಆಗುತ್ತೆ, ಯಾಕಂದರೆ ನಮಗೂ ಕೂಡ ಇನ್ನಷ್ಟು ಮಾಹಿತಿಗಳು ದೊರಕಿದೆ ಅಂತ ಖುಷಿಯಾಗುತ್ತೆ. ಈ ದೇವಸ್ಥಾನ ಬಂದು ನಮ್ಮ ಯಳಂದೂರಿನಲ್ಲಿ ನೆಲೆಸಿರೋ ಅಂಥ ದೇವಸ್ಥಾನ. ಈ ದೇವಸ್ಥಾನ 1958ರಲ್ಲಿ ಸ್ಥಾಪನೆಯಾಗಿದೆ ಎಂದು ಘೋಷಿಸಲಾಗಿದೆ. ಇದು ಪ್ರಾಚೀನ ಸ್ಮಾರಕ ಹಾಗೂ ಪುರಾತತ್ವ ಸ್ಥಳ ಅವಶೇಷಗಳು ಇಲ್ಲಿ ಕೂಡ ಇದೆ. ಇನ್ನೊಂದು ಹೇಳಬೇಕು ಅಂತಂದರೆ ಇದು 2010ರಲ್ಲಿ ಇದನ್ನು ನಾಶಪಡಿಸಬಾರ್ದು ಮತ್ತು ಇದನ್ನು ಯಾವುದೇ ಥರ ಸ್ಥಳಾಂತರ ಮಾಡಬಾರ್ದು ಅಂತಲೂ ಕೂಡ ಇಲ್ಲಿ ಬೋರ್ಡಲ್ಲಿ ಹಾಕಿದ್ದಾರೆ. ಅದನ್ನು ಕೂಡ ಲಾಸ್ಟಲ್ಲಿ ಹಾಕ್ತೀನಿ. ಹಾಗೆಯೇ ಇಲ್ಲಿ 4 ಲಿಂಗಗಳಿದೆ. ಆ ಲಿಂಗಗಳ ಹೆಸರು ಕೂಡ ಮೇಲ್ಗಡೆನೇ ಬರೆದಿದ್ದಾರೆ. ಹಾಗೆಯೇ ಒಂದೊಂದು ಲಿಂಗಕ್ಕೂ ಕೂಡ ವಿಶೇಷವಾದ ಪೂಜೆಗಳನ್ನು ಕೂಡ ಇಲ್ಲಿ ಮಾಡ್ತಾರೆ. ಇದು ಯಾವತ್ತು ದಿನ ನಾವು ಹೋಗಿದ್ವಿ ಅಂತಂದರೆ ನಾವು ಏಕಾದಶಿ ದಿನವೇ ಹೋಗಿದ್ದು. ಇಲ್ಲಿ ವಿಶೇಷ ಪೂಜೆಗಳು ಕೂಡ ನಡೆಯುತ್ತೆ. ನಾನು ಆವಾಗಲೇ ಹೇಳ್ದಂಗೆ ಲಿಂಗಗಳ ಹೆಸರನ್ನು ಕೂಡ ಇವಾಗ ಹೇಳ್ತೀನಿ. ಶ್ರೀ ಮಂಜುನಾಥೇಶ್ವರ ಸ್ವಾಮಿ, ಹಾಗೆ ಶ್ರೀ ಚಿದಂಬರೇಶ್ವರ ಸ್ವಾಮಿ, ಹಾಗೆ ಶ್ರೀ ಜಂಬುನಾಥೇಶ್ವರ ಸ್ವಾಮಿ ಅಂತ 4 ಲಿಂಗಗಳು ಇದ್ದಿದೆ. ಈ ಜಾಗ ಎಷ್ಟು ನಿಶಬ್ದವಾಗಿದೆ ಅಂದರೆ ನೋಡೋಕ್ಕೂ ಕೂಡ ತುಂಬ ಚೆನ್ನಾಗಿದೆ. ಹಾಗೆಯೇ ಇಲ್ಲಿ ಯಾರಾದರೂ ತುಂಬ ಬೇಸರ ಆದಾಗ ಹೋಗಿ ಇಲ್ಲಿ ಕೂತ್ಕೊಂಡು ಸ್ವಲ್ಪ ಪ್ರಾರ್ಥನೆ ಎಲ್ಲ ಮಾಡಿದ್ರೆ ಮನಸ್ಸಿಗೂ ಕೂಡ ಸಮಾಧಾನ ಆಗೋ ಥರ ಇದೆ. ಯಾಕೆಂದರೆ ಸುತ್ತಮುತ್ತ ಹಚ್ಚ ಹಸಿರಾಗೂ ಕೂಡ ಇದೆ. ಇದು ಸಿಟಿ ಮಧ್ಯದಲ್ಲಿದ್ದರೂ ಕೂಡ ತುಂಬ ಚೆನ್ನಾಗಿರೋ ಅಂಥ ಪುರಾತನ ದೇವಸ್ಥಾನ ಆಗಿರೋದ್ರಿಂದ ಎಲ್ಲರೂ ಒಂದ್ಸರಿ ಹೋಗಿ ನೋಡಿ. ತುಂಬ ಚೆನ್ನಾಗಿದೆ. ಆಮೇಲೆ ವಿಶಾಲವಾಗೂ ಕೂಡ ಇದೆ. ನಾವು ಯಾರಾದರೂ ಏಜ್ ಆಗಿರೋರು ಅಂದರೆ ನಮ್ಮಮ್ಮ, ತಾತ, ಅಜ್ಜಿ ಆ ಥರ ಯಾರಾದರೂ ಕೇಳಿದ್ರೆ ಅವ್ರು ಹೇಳ್ತಾರೆ ಇದು ಚೋಳರ ಕಾಲದಲ್ಲಿ ಕಟ್ಟಿರೋ ಅಂಥ ದೇವಸ್ಥಾನ. ಇದು ತುಂಬ ಹಳೆ ಕಾಲದ್ದು. ಇದನ್ನು ಒಂದೇ ದಿನದಲ್ಲಿ ಕಟ್ಟಿರ್ತಾರೆ ಅಂತ ಹೇಳ್ತಾರೆ. ಅದು ನಿಜನೋ ಇಲ್ವೋ ನನಗೆ ಗೊತ್ತಿಲ್ಲ, ಬಟ್ ತುಂಬ ಚೆನ್ನಾಗಿದೆ. ಆದರೆ ಈ ದೇವಸ್ಥಾನದಲ್ಲಿ ಇನ್ನೊಂದು ವಿಶೇಷತೆ ಏನು ಅಂದರೆ ಇದು ಬಳೆ ಮಂಟಪ ಅಂತ ಕರೀತಾರೆ. ಲಾಸ್ಟಲ್ಲಿ ವಿಡಿಯೋ ಹಾಕಿದ್ದೀನಲ್ಲ, ಫಸ್ಟು ಬರಬೇಕಾದ್ರೇ ಅದು ಬಳೆಗಳು ಕಾಣಿಸುತ್ತೆ. ನಾನು ಕೂಡ ಸರಿಯಾಗಿ ಅಬ್ಸರ್ವ್ ಮಾಡಿರಲಿಲ್ಲ, ಆಮೇಲೆ ನೋಡಿದಾಗ ಗೊತ್ತಾಯಿತು. ಅದರದ್ದೇ ಆದ ವಿಶೇಷತೆಗಳೇನು ಅಂದರೆ ಈ ದೇವಸ್ಥಾನದಲ್ಲಿ ಬಳೆ ಮಂಟಪ ಅಂತ ಇದೆಯಲ್ಲ ಅದೇ ಫೇಮಸ್ಸು. ಅದು ಫಸ್ಟು ನಾವು ಎಂಟ್ರಿ ಆಗ್ತೀವಿ ಅಲ್ವಾ, ಆವಾಗಲೇ ಇದು ಸಿಗೋದು. ನೀವು ನೋಡಿರ್ತೀರ ಅನ್ಕೋತೀನಿ ಆಲ್ರೆಡಿ. ನೀವು ಯಾರಾದರೂ ಅಬ್ಸರ್ವ್ ಮಾಡಿಲ್ಲ ಅಂತಂದರೆ ಲಾಸ್ಟಲ್ಲೂ ಕೂಡ ಆ ವಿಡಿಯೋನ ಮತ್ತೆ ಹಾಕಿದ್ದೀನಿ. ಬಳೆಗಳನ್ನ ಕೆತ್ತನೆ ಮಾಡಿರೋದು ಕಲ್ಲಲ್ಲಿ ಕೆತ್ತಿ ಯಾವ ಥರ ಹಾಕಿದ್ದಾರೆ ಅಂತಂದರೆ ಆ ಮಂಟಪ ಇದೆಯಲ್ಲ ಅದರ 4 ಸೈಡು, ಫ್ರಂಟಲ್ಲಿ ಮತ್ತು ಬ್ಯಾಕಲ್ಲಿ 2 ಸೈಡ್ ಹಾಕಿದ್ದಾರೆ. ಲಾಸ್ಟಲ್ಲಿ ವಿಡಿಯೋ ನೋಡಬೇಕಾದ್ರೆ ನೀವು ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ. ಅದರಲ್ಲಿ ಬಳೆಗಳನ್ನ ನೋಡಿ ಇದೇನು ಈ ಥರ ಹಾಕಿದ್ದಾರೆ ಅಂತ ನೋಡಿದಾಗೇ ಗೊತ್ತಾಗಿದ್ದು ಇದು ಬಳೆ ಮಂಟಪ ಅಂತ. ಇದಕ್ಕೆ ಹೆಸರುವಾಸಿಯಾಗಿದೆ. ಇದಕ್ಕಿಂತ ಮುಂಚೆ ಬೇರೆ ಯಾವುದೋ ದೇವಸ್ಥಾನದಲ್ಲೂ ಕೂಡ ಇದೇ ಥರ ಬಳೆಗಳನ್ನ ಹಾಕಿದ್ದಾರೆ. ಅದು ಎಲ್ಲಿ ಅಂತ ನೋಡಿದ್ದೀನಿ, ಬಟ್ ಎಲ್ಲಿ ಅಂತ ನನಗೆ ನೆನಪಾಗ್ತಿಲ್ಲ. ಯಾರಿಗಾದರೂ ಬೇರೆ ಕಡೆ ಇದೇ ಥರ ಬಳೆಗಳನ್ನ ಹಾಕಿರೋದೇನಾದರೂ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ. ಇಲ್ಲಿ ಯಾವ ದೇವರುಗಳು ನೆಲೆಸಿದೆ ಅಂದರೆ ಗೌರಿ ಶಂಕರ ಲಿಂಗವಿದೆ. ದೇವಾಲಯದಲ್ಲಿ ವಿಷ್ಣು, ಷಣ್ಮುಖ, ಪಾರ್ವತಿ, ಹಾಗೆಯೇ ಮಹಿಷಮರ್ದಿನಿ, ಭೈರವಿ, ದುರ್ಗಿ, ವೀರಭದ್ರ, ಗಣಪತಿ ಮುಂತಾದ ದೇವರುಗಳು ಇಲ್ಲಿ ನೆಲೆಸಿದ್ದಾರೆ. ಇಲ್ಲಿ ಅತ್ಯಾಕರ್ಷಕವಾಗಿ ಕಾಣುವಂಥ ಬಳೆಗಳು, ಇಳಿಬಿಟ್ಟಿರುವ ಕಲ್ಲಿನ ಬಳೆಗಳು ಅಂದರೆ ಸರಪಳಿಗಳು, 30 ಸೆಂಟಿಮೀಟರ್ ವ್ಯಾಸದಲ್ಲಿ ಇರುವ ಬಳೆಗಳು ಇವು. ಆದರೆ ನಾನು ಕೂಡ ತುಂಬ ಸಲ ಯಳಂದೂರಿಗೆ ಹೋಗಿದ್ದೀನಿ, ಬಟ್ ಈ ದೇವಸ್ಥಾನ ಇದೆ ಅಂತಲೇ ಗೊತ್ತಾಗಿರಲಿಲ್ಲ. ಇದೇ ಟೈಮಲ್ಲಿ ಹೋಗಿದ ತಕ್ಷಣ ನಾನು ವೀಡಿಯೋಸ್ಗಳನ್ನ ಮಾಡಿಕೊಂಡು ನನಗೆ ಎಷ್ಟು ಗೊತ್ತೋ ಅಷ್ಟನ್ನು ಇನ್ಫಾರ್ಮೇಷನ್ ನಿಮಗೆ ಹೇಳಿದ್ದೀನಿ. ಹಾಗೆ ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಇವಾಗ ನಾನು ಆವಾಗಲೇ ಹೇಳಿದ್ನಲ್ಲ ಮಂಟಪ ಅಂತ, ಅದು ಇದೇನೆ. ಇವಾಗ ಲಾಸ್ಟಲ್ಲಿ ಇವಾಗ ನೋಡ್ತಾ ಇದ್ದೀರಲ್ವಾ, ಅದು ಫ್ರಂಟು ಮತ್ತು ಬ್ಯಾಕ್ ಸೈಡ್ 2 ಕೂಡ ಕ್ಯಾಪ್ಚರ್ ಮಾಡಿ ಹಾಕಿದ್ದೀನಿ. ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಹೋಗಿ ಒಂದು ಸಾರಿ ನೋಡಿ. ನೋಡೋಕ್ಕೂ ಕೂಡ ತುಂಬ ಚೆನ್ನಾಗಿದೆ. ಇದು ಐತಿಹಾಸಿಕವಾಗಿರೋದ್ರಿಂದ ತುಂಬ ಹಳೆ ಕಾಲದ ದೇವಸ್ಥಾನ, ಚೆನ್ನಾಗಿದೆ, ಹೋಗಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.